ನಗರದ ಪ್ರಶಾಂತ ನಗರದ ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಗರ ಪಂಚಮಿ ಹಬ್ಬವನ್ನು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಶ್ರಾವಣ ಮಾಸದ ಮೊದಲನೇ ಸೋಮವಾರದ ಶುಭ ದಿನದಂದು ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಮಹೇಶ್ವರ ಶಾಸ್ತ್ರಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಿವನಿಗೆ ವಿಶೇಷ ಮಹಾಭಿಷೇಕ ಹಾಗೂ ಮಹಾಮಂಗಳಾರತಿ ನೆರವೇರಿತು. ನಂತರ ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ಭಕ್ತಾದಿಗಳಿಗೆ ವಿಶೇಷ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಆಗಮಿಸಿದ ದೇವಸ್ಥಾನದ ಸದಸ್ಯರು ಹಾಗೂ ಭಕ್ತರು ಶಿವನ ದರ್ಶನವನ್ನ ಪಡೆದು ಪುನೀತರಾದರು. ಹಾಲಿನ ಅಭಿಷೇಕವನ್ನ ಮಾಡಿ ಕೃಪೆಗೆ ಪಾತ್ರರಾದರು. ನಾಗರ ಪಂಚಮಿ ಹಾಗೂ ಶ್ರಾವಣ ಸೋಮವಾರ ಒಂದೇ ದಿನ ಬಂದಿದ್ದರಿಂದ ದೇವಸ್ಥಾನದ ಆವರಣದಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸವಿತಾ ಪಾಟೀಲ್ ಅಂತ. ನಾನು ವರ್ಕಿಂಗ್ ಆಸ್ ಅ ಲೆಕ್ಚರರ್ ಇನ್ MR ಮೆಡಿಕಲ್ ಕಾಲೇಜ್. ಈಗ ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಈ ಶ್ರಾವಣ ಮಾಸದ ಆರಂಭ ನಾವು ಮಾಡೋದೇ ನಮ್ಮ ನಾಡಿನ ಒಂದು ದೊಡ್ಡ ಹಬ್ಬ ಅಂತಂದ್ರೆ ನಾಗಪಂಚಮಿ ಹಬ್ಬ. ಇದ್ರಲಿಂತ ನಮ್ದು ಹಬ್ಬಗಳ ಒಂದು ಶುರುಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಬ್ಬಗಳ ಶುರುಮಳೆ ಪ್ರಾರಂಭ ಆಗೋದೇ ನಾಗರ ಪಂಚಮಿ ಹಬ್ಬದಿಂದ ಅಂತ ಹೇಳ್ತೀವಿ. ಇದು ನಾವು ಸ್ಪೆಷಲಿ ಪ್ರಶಾಂತ್ ನಗರದಲ್ಲಿ ಆಚರಿಸುವಂತ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಈ ನಾಗರ ಪಂಚಮಿ ಹಬ್ಬವನ್ನ ನಾವು ಆಚರಣೆ ಮಾಡ್ತೀವಿ. ಇದರದ್ದು ವಿಶೇಷ ಏನು, ನಾವು ನಾಗರ ಪಂಚಮಿ ಆಚರಣೆ ಮಾಡೋದು ಅಂತಂದ್ರೆ, ಒಂದಿನ ಹಿಂದಿನ ದಿನ ನಾವು ಮೊದಲೇವನ್ನ ಉಪವಾಸ ಮಾಡಿ ಅಣ್ಣತಮ್ಮರಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ, ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಮಾಡೋದು. ಅದಾದ ಮರ್ದಿನ ಬಂದು ಇವತ್ತು ಅಂತಂದ್ರೆ ನಾಗರ ಪಂಚಮಿ ಹಬ್ಬದ ದಿವಸ ದೇವರಿಗೆ ಬೇಡ್ಕೊಂಡು ಇವತ್ತೊಂದು ವಿಶೇಷ ತಿಂಡಿಗಳು ಅಂದ್ರೆ ತಂಬಿಟ್ ಆಗಿರ್ಬೋದು, ಹಳ್ಳಿ ನುಂಡಿ ಆಗಿರ್ಬೋದು, ಚುಡುವ ಚಕ್ಲಿ ಇವುಗಳನ್ನೆಲ್ಲ ಮಾಡ್ಕೊಂಡು ದೇವರಿಗೆ ನೈವೇದ್ಯನ್ನಾಗಿಡೋದು ನಮ್ದು. ಇವೆಲ್ಲ ಫುಡ್ ಗಳನ್ನ ಮಾಡುವುದು ಅಥವಾ ತಿನಿಸುಗಳನ್ನ ಮಾಡುವ ಉದ್ದೇಶ ಅಂತಂದ್ರೆ, ಸೈಂಟಿಫಿಕಲಿ ನೋಡಿದ್ರೆ ಇವ್ ಎಳ್ಳಿಟ್ ಆಗಿರ್ಬೋದು ಅಥವಾ ಹಳ್ಳಿ ನುಂಡಿ ಆಗಿರ್ಬೋದು, ಸೇಂಗಿ ನುಂಡಿ ಆಗಿರ್ಬೋದು, ಇವು ಹೆಲ್ತಿಗೆಲ್ಲ ಬಹಳ ಚೆನ್ನಾಗಿ. ಬಟ್ ಸೈಂಟಿಫಿಕಲಿ ಮೆನಿ ಪೀಪಲ್ಸ್ ದೇ ಡಸಂಟ್ ಹ್ಯಾವ್ ನಾಲೆಜ್ ಅಬೌಟ್ ದಿಸ್ ಆಲ್ ಥಿಂಗ್ಸ್. ಸೊ ಇವೆಲ್ಲ ಮಾಡಿ ತಿನ್ನೋದ್ರಲಿಂತ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ನಾವೇನು ಅಂತಂದ್ರೆ, ಇದು ಹಿಂದಿನಿಂದನೂ ಮಾಡಿಕೊಂಡು ಬಂದಂತ ಒಂದು ಸಂಸ್ಕೃತಿ. ಇದನ್ನ ನಾವು ಬಿಡ್ಲಾರ್ದಂಗ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ ಫ್ಯೂಚರ್ ನಮ್ಮ ಮಕ್ಕಳಿಗೂ ಅಂತಂದ್ರೆ ಇಂಥ ಸಂಸ್ಕೃತಿಗಳನ್ನ ಕಲಿಸೋದ್ರಲಿಂತ ಒಳ್ಳೆ ಆರೋಗ್ಯವನ್ನ ನಾವು ಕಾಪಾಡ್ಬೇಕಂತಂದ್ರೆ, ಹಬ್ಬದ ಜೊತೆಗೆ ಸಂಭ್ರಮದ ಜೊತೆಗೆ ನಾವು ಆರೋಗ್ಯವನ್ನ ಕಾಪಾಡ್ಕೋಬಹುದು. ಈ ಪಂಚಮಿ ಹಬ್ಬದ ವಿಶೇಷತೆಯಾಗಿ ನಾನು ತವ್ರ ಮನೆ ಚೆನ್ನಾಗಿರ್ಲಿ ಅಥವಾ ತವ್ರ ಮನೆಯಲ್ಲಿ ಅಂತ ಒಂದು ಹಬ್ಬಕ್ಕಾಗಿ ಸ್ಪೆಷಲಿ ಎಕ್ಸ್ಪೆಕ್ಟೇಷನ್ ಮಾಡೋದು ಅಂತಂದ್ರೆ, ನಮ್ ಗಂಡನ ಮನೇಲಿ ಎಷ್ಟೇ ಇದ್ರೂ ತವ್ರ ಮನೆ ಕೆಲವೊಂದು ಉಡುಗೊರೆಗಳು ಬರ್ತವೆ. ಅದೊಂದು ಸಂತೋಷ ಈ ಹಬ್ಬದಲ್ಲಿ ನಮಗೆ ಸಿಗುತ್ತೆ. ಇದ್ರ ಜೊತೆಗೆ ಏನಂತಂದ್ರೆ, ಇವತ್ತು ನಾಗಪ್ಪ ಆ ಶಿವನಿಗೆ ಬೇಡ್ಕೊಳ್ಳೋದು, ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿಡ್ಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಪ್ರಶಾಂತ್ ನಗರ್ ಎದ ನಿವಾಸಿಯಾಗಿದ್ದು, ಇಲ್ಲಿ ಪ್ರಶಾಂತ್ ನಗರ್ ಎ ಬಡಾವಣೆಯಲ್ಲಿ ಸುಮಾರು 40-45 ವರ್ಷಗಳಿಂದ 12 ಜ್ಯೋತಿರ್ಲಿಂಗ ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿ ಹನುಮಾನ ಟೆಂಪಲ್, ಅಕ್ಕ ಮಹಾದೇವಿ ಗುಡಿ, ಬಸವಣ್ಣ ದೇವರ ಗುಡಿ ಹಾಗೂ ನಾಗರಕಟ್ಟಿ, ನವಗ್ರಹ ಇವೆಲ್ಲಾ ದೇವಸ್ಥಾನಗಳು ಈ ಒಂದೇ ದೇವಸ್ಥಾನದ ಆವರಣದಲ್ಲಿ ಭಕ್ತರಿಗೆ ದರ್ಶನಕ್ಕಾಗಿ ಸಿಗುತ್ತವೆ. ಈ ಎಲ್ಲಾ ದೇವರುಗಳ ದರ್ಶನಕ್ಕಾಗಿ ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಈ ಒಂದು ದೇವಸ್ಥಾನಕ್ಕೆ ಬಂದರೆ ಸಾಕು, ನಾವು ಎಲ್ಲಾ ದೇವರುಗಳ ದರ್ಶನವನ್ನ ಮತ್ತು ಆಶೀರ್ವಾದವನ್ನ ಪಡೆಯಬಹುದು. ಇಲ್ಲಿ ಪಂಚಮಿ ಹಬ್ಬವನ್ನ, ನಾಗರ ಪಂಚಮಿ ಹಬ್ಬವನ್ನ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ನಾಗರ ಪಂಚಮಿ ಹಬ್ಬ ಅಷ್ಟೇ ಅಲ್ಲ, ಶಿವರಾತ್ರಿ ಆಯ್ತು, ದೀಪಾವಳಿ ಸಮಯದಲ್ಲಿ, ದಸರಾ ಉತ್ಸವವನ್ನ ಹಾಗೂ ಪಂಚಮಿ ಸಮಯ, ಸಂಕ್ರಾಂತಿ, ಈ ಪ್ರತಿಯೊಂದು ಹಬ್ಬವನ್ನ ಅತಿ ವಿಜೃಂಭಣೆಯಾಗಿ ಇಲ್ಲಿರುವಂತಹ ನಮ್ಮ ಮಹಾ ಅರ್ಚಕರಾದಂತಹ ಮಹೇಶ್ ಸ್ವಾಮೀಜಿಯವರು ಅತಿ ಸುವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಈ ದೇವಸ್ಥಾನಕ್ಕೆ ಕೇವಲ ನಮ್ಮ ಪ್ರಶಾಂತ್ ನಗರ್ ಎದ ನಿವಾಸಿಗಳಷ್ಟೇ ಬರುವುದಿಲ್ಲ, ಕಲಬುರಗಿ ಜಿಲ್ಲೆಯ ಬೇರೆ ಬೇರೆ ಕಾಲನಿಗಳ ಹೆಣ್ಣು ಮಕ್ಕಳು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿಯೊಬ್ಬರು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರವರೆಗೆ ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ಒಂದು ನಂಬಿಕೆ ಇದೆ. ನಾಡಿಗೆ ಸಂಭ್ರಮದ ನಾಗರ ಹಬ್ಬ, ರಾಜಾಪುರ ಬಡಾವಣೆಯಲ್ಲಿ ಸಂಭ್ರಮವೋ ಸಂಭ್ರಮ. ಪ್ರಶಾಂತ್ ನಗರ್ ರಾಜಾಪುರ ಎ ಈಶ್ವರ ಟೆಂಪಲ್ 12 ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗ ಈ ವಿಭಾಗದವರಿಗೆ ಒಂದು ವಿಶೇಷವಾದ ಶಕ್ತಿ ಪೀಠವಾಗಿದೆ. ಎಲ್ಲರೂ ಬಂದು ಪ್ರತಿ ವರ್ಷ ನಾಗರ ಹಬ್ಬದ ದಿನದಂದು ನಾಗಪ್ಪನಿಗೆ ಹಾಲೆರೆದು ಎಲ್ಲಾ ದೇವರ ದರ್ಶನವನ್ನ ಇಲ್ಲಿ ಮಾಡ್ತಾರೆ. ಇನ್ನೊಂದು ಅನುಕೂಲ, ಇಲ್ಲಿ ಎಲ್ಲಾ ರೀತಿಲಿ ಎಲ್ಲಾ ದೇವರುಗಳ ಹರ, ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ದೇವಸ್ಥಾನಕ್ಕೆ ದೇವ್ರ ದರ್ಶನ ತಗೋಬೇಕು. ಆದ್ರೆ ಇಲ್ಲಿ ಎಲ್ಲಾ ದೇವ್ರ ದರ್ಶನ ಒಂದೇ ಕಡೆ ಆಗ್ತದ. ಇದೊಂದು ಬಹಳ ಅನುಕೂಲತೆ ಆಗಿರ್ತಕ್ಕಂಥ